ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸಹಾನಂದ್ ವರ್ಲ್ಡ್. ಮದುವೆ ಆದ ನಂತರ ಆನಂದ್ ಅವರ ಮೊದಲನೇ ಹುಟ್ಟಿದಬ್ಬ ಇದು. ಅದಕ್ಕೆ ಬೆಳಿಗ್ಗೆ ಫಸ್ಟ್ ಟೆಂಪಲ್ ಪ್ಲಾನ್ ಮಾಡಿದೆ. ಮನೆ ಹತ್ರದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬಂದ್ವಿ. ಆನಂದ್ ಅವರು ಮನೇಲಿದ್ದರೆ ನಾನು ಪ್ಲ್ಯಾನ್ ಮಾಡಿರೋ ಸರ್ಪ್ರೈಸಸ್ ಎಲ್ಲ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಹಾಫ್ ಡೇ ತಗೊಂಡು ಬನ್ನಿ ಅಂತ ಕೆಲ್ಸಕ್ಕೆ ಕಳಿಸ್ಬಿಟ್ಟೆ. ನಾನು ಯಾವ ಕೆಲಸ ಮಾಡಬೇಕಂದ್ರೂ ಫಸ್ಟ್ ಕಂಫರ್ಟಬಲ್ ಡ್ರೆಸ್ ಹಾಕಿರಬೇಕು. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಕಂಫರ್ಟಬಲ್ ಡ್ರೆಸ್ ಅಂದರೆ ನೈಟ್ ಡ್ರೆಸ್ ಮತ್ತು ನೈಟಿ ಮಾತ್ರನೇ. ಅದಕ್ಕೆ ದೇವಸ್ಥಾನದಿಂದ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಡೆಕೋರೇಷನ್ ಸ್ಟಾರ್ಟ್ ಮಾಡಿದೆ. ನಾನು ಈ ಡೆಕೋರೇಷನ್ ಐಟಮ್ಸ್ ಎಲ್ಲ ಒಂದು ತಿಂಗಳು ಮುಂಚೆನೇ ಆನ್ಲೈನಲ್ಲಿ ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಯಾಕೋ ಗೊತ್ತಿಲ್ಲ, ಔಟ್ಸೈಡ್ ತಗೋಬೇಕಂದ್ರೆ ಮನಸ್ಸೇ ಬರಲ್ಲ, ಯಾಕಂದರೆ ಕ್ವಾಂಟಿಟಿ ಅಷ್ಟೊಂದು ಇರಲ್ಲ. ಆದರೆ ಆನ್ಲೈನಲ್ಲಿ ಮಾತ್ರ ನಿಮಗೆ ಕ್ವಾಂಟಿಟಿ ತುಂಬ ಬರುತ್ತೆ. ಸೊ ನಾನು ಪರ್ಸ್ನಲ್ಲಾಗಿ ಯಾರ್ದಾದ್ರೂ ನಮ್ಮ ಮನೇಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಆನ್ಲೈನಲ್ಲೇ ಪರ್ಚೇಸ್ ಮಾಡಿಬಿಡ್ತೀನಿ ಒಂದು ತಿಂಗಳು ಮುಂಚೆನೇ. ಅದು ಏನೋ ಗೊತ್ತಿಲ್ಲ, ಬಲೂನ್ ನೋಡಿದ ಪ್ರತಿ ಸಾರಿನೂ ನನ್ನೊಳಗಡೆ ಇರೋ ಚಿಕ್ಕ ಮಗು ಆಚೆ ಬಂದುಬಿಡುತ್ತೆ. ನಾವು ಇಷ್ಟಪಡೋರಿಗೆ ಎಷ್ಟು ಎಫರ್ಟ್ಸ್ ಹಾಕಿದ್ರೂ ಕಷ್ಟನೇ ಅನಿಸಲ್ಲ ಅಲ್ವಾ? ಸೊ ಆನಂದ್ ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಷ್ಟರೊಳಗಡೆ ನಾನು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಗಿಫ್ಟ್ಸ್ ಎಲ್ಲ ಅರೇಂಜ್ ಮಾಡಿ ನಾನು ರೆಡಿಯಾಗಿ ಇರಬೇಕು. ಎಲ್ಲ ಬಲೂನ್ಸ್ನ ನಾರ್ಮಲಾಗಿ ಬ್ಲೋ ಮಾಡಿ ಒಂದು ದೊಡ್ಡ ಬಲೂನಲ್ಲಿ ಮಾತ್ರ ರೋಸ್ ಪೆಟಲ್ಸ್ನ ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಈ ಒಂದು ಬಲೂನಲ್ಲಿ ಮಾತ್ರ ರೋಸ್ ಪೆಟಲ್ಸ್ ಆ್ಯಡ್ ಮಾಡಿದ್ದೀನಿ ಅಂದರೆ ಆನಂದ್ ಅವ್ರ ತಲೆ ಮೇಲೆ ಬ್ಲಾಸ್ಟ್ ಮಾಡೋದಕ್ಕೆ. ಆನಂದ್ ಅವ್ರಿಗೋಸ್ಕರ ನಾನು ಮಾಡೋ ಈ ಚಿಕ್ಕ ಚಿಕ್ಕ ಎಫರ್ಟ್ಸ್ ಕೂಡ ನನಗೆ ತುಂಬ ಖುಷಿ ಕೊಡುತ್ತೆ. ಬಲೂನ್ಸ್ ಎಲ್ಲ ಬ್ಲೋ ಮಾಡಿದ್ದಾಯಿತು. ಇವಾಗ ಡೆಕೋರೇಷನ್ ಮಾಡಿ ತೋರಿಸ್ತೀನಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನಾನೇನು ಈವೆಂಟ್ ಮ್ಯಾನೇಜರ್ ಅಲ್ಲ, ಎಲ್ಲ ಪರ್ಫೆಕ್ಟಾಗಿ ಮಾಡೋದಕ್ಕೆ. ಇದು ಆನಂದ್ ಅವರ ಮೊದಲನೇ ಬರ್ತ್ಡೇ ಅಂತ ನನ್ನ ಕೈಯಾರೆ ಮಾಡಬೇಕು ಅಂತ ಇದು ಮಾಡಿದೆ. ಹೆಂಗಿದೆ ಅಂತ ಹೇಳಿ. ನಾನು ರೆಡಿ ಆದಮೇಲೆ ಆನಂದ್ ಅವರು ಕೆಲಸದಿಂದ ಬಂದರು. ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಕಣ್ಣು ಮುಚ್ಚಿ ಒಳಗಡೆ ಕರ್ಕೊಂಬರ್ತಾ ಇದ್ದೀನಿ. ಆನಂದ್ ಅವರ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಣ ಅಂತ ನಾನು ಅಂದ್ಕೊಂಡ್ರೆ ಕ್ಯಾಮ್ರಾ ಒಂದು ದಿಕ್ಕಲ್ಲಿದ್ದರೆ ಆನಂದ್ ಅವರು ನನ್ನ ಕಡೆ ತಿರುಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ದಾರೆ. ಆನಂದ್ ಅವರು ಫುಲ್ ಸರ್ಪ್ರೈಸ್ ಆಗಿ ಶಾಕ್ ಆಗಿಬಿಟ್ರು. ಇದೆಲ್ಲ ಬೇಕಿತ್ತೇನೆ ಅಂತ ನನ್ನ ಹತ್ರ ಡೈಲಾಗ್ ಆಗ್ತಿದ್ದಾರೆ. ಆನಂದ್ ಅವರಿಗೆ ರಿಲೇಟಿವ್ಸ್, ಸೆಲೆಬ್ರೇಷನ್ಸ್, ಕ್ಯಾಮರಾ ಅಂದರೆ ತುಂಬ ಮುಜುಗರ. ಮದುವೆ ಆದ ನಂತರ ಆನಂದ್ ಅವರ ಮೊದಲನೆಯ ಹುಟ್ಟಿದಬ್ಬ ನಾನು ಹೆಂಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದು ನೀವೇ ನೋಡಿ ಎಂಜಾಯ್ ಮಾಡಿ. ನಾನು ಚಾಕ್ಲೇಟ್ ಟ್ರಫಲ್ ಕೇಕ್ನ ಬೇಕ್ಸ್ ಆ್ಯಂಡ್ ಫ್ಲೇಕ್ಸಲ್ಲಿ ಆರ್ಡ್ರ್ ಮಾಡಿದ್ದೆ. ಅಲ್ಲಿ ಕೇಕ್ ಪ್ಯಾಕೇಜಿಂಗ್ ವೈಸ್ ಆಗಲಿ ಇಲ್ಲ ಟೇಸ್ಟ್ ವೈಸ್ ಆಗಲಿ ಚೆನ್ನಾಗೇ ಇರುತ್ತೆ, ಆದರೆ ಸೈಜ್ ವೈಸ್ ಸ್ವಲ್ಪ ಡಿಸಪಾಯಿಂಟ್ ಆದೆ. ಸರಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲ ಚಾಕ್ಲೇಟ್ ಟ್ರಫಲ್ ಚಾಕ್ಲೇಟ್ ಟ್ರಫಲ್ ನಾನು ತಿನ್ನಿಸ್ತೀನಿ. ಟಿಶ್ಯೂ Yes. Yes. Next,
Guess what it is? ಹೆಂಗೆ ಹೇಳೆ ಆನಂದ್ ಅವರಿಗೆ ಫಸ್ಟ್ ಗಿಫ್ಟ್ ಪುಟಾಣಿ ಹಾರ್ಟ್ ಕೊಟ್ಟೆ. ಸೆಕೆಂಡ್ ಗಿಫ್ಟ್ ಆಗಿ ವಿಂಟೇಜ್ ಥೀಮಲ್ಲಿ ನನ್ನ ಮನಸ್ಸಲ್ಲಿರೋ ಎಲ್ಲ ಮಾತುಗಳನ್ನು ಅಕ್ಷರಗಳ ರೂಪದಲ್ಲಿ ಬರೆದು ಲೆಟರ್ ಮೂಲಕ ಕೊಟ್ಟೆ. ಥರ್ಡ್ ಗಿಫ್ಟ್ ಆಗಿ ಚಾಕ್ಲೇಟ್ ಕೊಟ್ಟೆ. ಫೋರ್ತ್ ಗಿಫ್ಟ್ ಆಗಿ ರಿಯಲ್ ರೋಸ್ ಕೊಟ್ಟರೆ ಎಲ್ಲಿ ಬಾಡೋಗುತ್ತೆ ಅಂತ ಆರ್ಟಿಫಿಷಿಯಲ್ ರೋಸ್ ಕೊಟ್ಟೆ. ಆನಂದ್ ಅವರಂತೂ ತುಂಬ ಸ್ಮಾರ್ಟ್. ಗಿಫ್ಟ್ ಪ್ಯಾಕೇಜಿಂಗ್ ನೋಡಿ ಏನು ಗಿಫ್ಟ್ ಅಂತ ಗೆಸ್ ಮಾಡಬೇಕು. ಸೊ ಫೋರ್ತ್ ಗಿಫ್ಟ್ ಆಗಿ ನಾನು ಶಟಲ್ ಕಾಕ್ ಕೊಟ್ಟೆ. ಫೇವ್ರೆಟ್ ಕಲರ್ ಆರೆಂಜ್ ಅಂತ ಆರೆಂಜ್ ನೈಸ್. ಸೊ ಗಿಫ್ಟ್ಸ್ ಕಾರ್ಯಕ್ರಮ ಮುಗೀತು. ಹೆಂಗ ಅನಿಸ್ತು ಆನಂದ್ ಅವ್ರಿಗೆ ಗಿಫ್ಟ್ಸ್ ಎಲ್ಲ? ಕಣ್ ಮುಚ್ಕೋ ಮುಚ್ಕೋಬೇಕು, ತೆಗಿಬಾರ್ದು, ನಿಜ ತೆಗಿಬಾರ್ದು. ಇದು ಮಾಡ್ದ ಗೆಸ್ ವಾಟ್ ಇಟ್ ಇಸ್? ಫೋಟೋ ಸರ್ಪ್ರೈಸ್ ಕೊಡೋದಿದೆ. ಸೊ 5ನೇ ಗಿಫ್ಟ್ ಬಂದು ಫೋಟೋ ಫ್ರೇಮ್ ಮಾಡಿಸಿ ಕೊಟ್ಟೆ. Guess what pic it might be? ನಾವಿಬ್ಬರದು ಆ ಬೆಟ್ಟದ ಮೇಲೆ ತಗೊಂಡಿರೋದು ಹಿಂಗೆ ಅನ್ನೋದು ಇಲ್ಲ ಹಿಂಗೆ ತೋರಿಸ್ತಾರೆ ಎರಡಲ್ಲೊಂದು ಸರ್ಪ್ರೈಸ್ ಎಷ್ಟಂತೆ ಇಲ್ಲ ಮತ್ತೆ ಗೆಸ್ ಮಾಡ್ಬೇಕು ನಾನು ಎಲ್ಲ ಬೈತಾರೆ. ಸೂಪರ್ ಸೂಪರ್ ನಿಜ. ಹೆಂಗಿದೆ ನಮ್ಮ ಮದುವೆ ಫೋಟೋ ಗೈಸ್ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಹಸ್ಬೆಂಡ್ ಹೆಸರು, ನನ್ನ ಹೆಸರು ಮತ್ತೆ ನಮ್ಮ ಮದುವೆ ಡೇಟ್ ಪ್ರಿಂಟ್ ಮಾಡಿಸಿದ್ದೀನಿ. ಇದು ನಮ್ಮ ಮದುವೆ ದಿನ ಅರುಂಧತಿ ನಕ್ಷತ್ರ ತೋರಿಸ್ತಾ ಇರೋ ಫೋಟೋ ಇದು. ಹೌದು. ಇಷ್ಟು ಗಿಫ್ಟ್ಸ್ ಅಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಥ್ಯಾಂಕ್ ಯು. ಅಷ್ಟಲ್ಲ ಏ ಇಲ್ಲ ಬಾ ಅಷ್ಟೇ. ನಾನೇ ಪ್ರಿಂಟ್ ಹೊಡಿದ್ದೀನಿ. ಸೊ ಈ ಡೆಕೋರೇಷನ್ ಆಗ್ಲಿ, ಕೇಕ್ ಆಗ್ಲಿ, ಗಿಫ್ಟ್ಸ್ ಆಗ್ಲಿ, ಸರ್ಪ್ರೈಸಸ್ ಆಗ್ಲಿ ಹೆಂಗ್ ಅನಿಸ್ತು ಗೊತ್ತಾ ನಿಮ್ಗೆ? ಎಲ್ಲ ಚೆನ್ನಾಗಿದೆ, ಸೂಪರ್ ಸರ್ಪ್ರೈಸ್. ಇದು ಮೇನ್ ಸರ್ಪ್ರೈಸ್. ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಕ್ಸ್ಪೆಕ್ಟ್ ಮಾಡಿಲ್ಲ. ಹೌದಾ?
ಇನ್ ಮಿಕ್ಕಿದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಇದೆಲ್ಲ ಎಕ್ಸ್ಪೆಕ್ಟೆಡ್, ಯಾಕೆ ನನ್ನ ಜೊತೆ ತಗೊಂಡಿದ್ದೇವಲ್ಲ. ಇದೊಂದು ಮಾತ್ರ ಅವ್ರು ಏನ್ ಅನ್ಕೊಬಿಡ್ತಾರೆ, ನೀನ ಕರ್ಕೊಂಡು ಹೋಗಿ ನಾನೇ ಈಸ್ಕೊಂಡ್ ಬಂದು ಸುಮ್ಮನೆ ಪ್ಯಾಕ್ ಮಾಡಿಸಿ ಅನ್ಕೊಬಿಡ್ತಾರೆ ಅವರು. ಇವಳೆ ತಗೊಂಡಿದ್ದು, ಬಟ್ ನನ್ನ ಜೊತೆ ತಗೊಂಡಿದ್ದೆ. ಆಚೆಗಡೆ ನೀವು ವೆಯ್ಟ್ ಮಾಡಿ ಅಂತ ಹೇಳಿ ನಾನು ಒಳಗಡೆ ಹೋಗಿ ತಗೊಂಡು ಪ್ಯಾಕ್ ಮಾಡಿಬಿಟ್ಟು ಎತ್ಕೊಂಡ್ ಬಂದಿದ್ದೆ. ಕ್ಲಾರಿಟಿ ಕೊಡ್ಬೇಕು. ಓಕೆ, ನಮ್ಮ ಹಸ್ಬೆಂಡ್ ಅವ್ರಿಗೆ ಎಲ್ಲರೂ ದಯವಿಟ್ಟು ವಿಶ್ ಮಾಡಿ, ಬ್ಲೆಸ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ ಸದಾ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಲಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬರ್ತಡೇ ಬಾಯ್, ನೀವೇನಾದ್ರೂ ಒಂದು 4 ಮಾತು ಮಾತಾಡಿ. ಗಾಯ್ಸ್ ಹಿಂಗ್ ಮುಚ್ಕೊಂಡು ಸಾಕು ಅಂತೆ. ಏನಾದ್ರೂ 4 ಮಾತು. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಅಂಡ್ ಬಾಯ್.